ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಮಸ್ಕಾರ ಎಲ್ರಿಗೂ. ಫ್ರೆಂಡ್ಸ್, ಹತ್ತಿಯಿಂದ ಗೆಜ್ಜೆ ವಸ್ತ್ರ ಡಿಫ್ರೆಂಟ್ ಶೇಪಲ್ಲಿ, ಡಿಫ್ರೆಂಟ್ ಟೈಪಲ್ಲಿ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಬನ್ನಿ ನೋಡಿರಿ. ಫಸ್ಟ್ ಈ ಥರ ಹಿಂಗೆ ತೊಗೋಬೇಕು, ಈ ಥರ ಹಿಂಗೆ ಮಾಡ್ಕೋಬೇಕು. ಫುಲ್ ತೊಗೊಂಡ್ಬಿಡ್ತೀನಿ ನೋಡಿ. ಈ ಥರ ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ಫಸ್ಟು. ಆಮೇಲೆ ಕಟ್ಕೋಣ. ಫೆವಿಕಾಲ್ ಹಾಕ್ಬಿಟ್ಟು ಎರಡು ಮಾಡ್ಕೊಂಡು ಹಿಂಗೆ ಮಾಡೋಣ. ಇದೇ ಥರ ಫುಲ್ ಮಾಡ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಬರುತ್ತಲ್ಲ, ವರಮಹಾಲಕ್ಷ್ಮಿಗೆ ತಿಂಡಿಗಳು ಎಲ್ಲ ಮಾಡೋದ್ರ ಜೊತೆಗೆ ತಿಂಡಿಗಳು ಎಲ್ಲ ಥರ ಒಂದು 5 ಥರ ತಿಂಡಿಗಳು ಮಾಡ್ತಾರೆ. ಹಣ್ಣುಗಳು 5 ಥರ, ಮತ್ತು ಗೆಜ್ಜೆ ವಸ್ತ್ರ ಮತ್ತು ಎಲ್ಲ ಮಾಡಿಟ್ಕೊಂಡು ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ನಾವು ರೆಡಿ ಮಾಡೋಣ. ಫುಲ್ ಎಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು. ಅವತ್ತು ಗಡಿಬಿಡಿಲಾಗಲ್ಲ. ಮತ್ತು ದೇವಿ ಅಲಂಕಾರಕ್ಕೆ ಸೀರೆ ಉಡಿಸ್ಬೇಕಂತಂದರೆ ಒಂದಿನ ಮೊದಲೇನೇ ಇದು ಮಾಡಬೇಕು. ಒನ್ ಟೈಮ್ ನಾವೇ ಉಡಿಸಿ ಟ್ರೈ ಮಾಡಿ ಅದನ್ನು ಸರಿ ಬರುತ್ತಾ ಇಲ್ವೋ ಅಂತ ನೋಡಿಕೊಂಡು ಆಮೇಲೆ ಉಡಿಸಿ ಇಟ್ಕೊಂಡಿರ್ಬೇಕು. ಮತ್ತು 2 ಟೈಮ್ ಉಡಿಸಿ ತೆಗೆದು ಎಲ್ಲ ಸೀರೆನ ಇದು ಮಾಡ್ಕೋಬೇಕು. ಆವಾಗ ನಮಗೆ ಅವತ್ತಿನ ದಿನ ತುಂಬ ಸುಲಭ ಆಗುತ್ತೆ ಮಾಡೋಕ್ಕೆ. ಈಸಿಯಾಗಿ ನಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಅದು ಪ್ರಾಕ್ಟೀಸ್ ಮಾಡಿ ಸುಲಭವಾಗಿ ಇದು ಮಾಡ್ಬೋದು. ಹಾಗಾಗಿ ಮತ್ತು ಬಳೆಗಳು, ಅರಿಶಿನ ಕುಂಕುಮಕ್ಕೆ ಏನೇನು ಕೊಡ್ತೀವಿ ಎಲ್ಲರೂ ಅರೇಂಜ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಅರಿಶಿನ ಒಂದು ಕುಂಕುಮ ಥರ ಹಚ್ಚಬೇಕು. ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಇದು ಕುಂಕುಮ ಹಾಕೋಣ. ಸ್ವಲ್ಪ ತೇವ ಮಾಡಿ ಹಾಕಬೇಕು, ಅಂಟ್ಕೊಳ್ಳುತ್ತೆ. ಸ್ವಲ್ಪ ತೇವ ಮಾಡಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಒಣಗಿದ ಮೇಲೆ ಬೀಳಲ್ಲ ಕೆಳಗಡೆ. ಫುಲ್ ಹಚ್ಕೊಂಬರ್ತೀನಿ. ಫುಲ್ ಹಚ್ಬಿಟ್ಟು ಹೇಳ್ತೀನಿ ಹೇಗೆ ಬಂತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾರ. 3 ಎಳೆ ಮಾಡ್ಕೋಬೇಕು ಫಸ್ಟು. 3 ಎಳೆ ಮಾಡ್ಕೊಂಡಾದಮೇಲೆ ಫಸ್ಟು 1 ಎಳೆ ರೌಂಡ್ಗೆ ಹಾಕ್ಕೋಬೇಕು. ಇದೇ ಶೇಪಲ್ಲಿ ಹಾಕ್ಕೋಬೇಕು. ಆಮೇಲೆ ಎರಡು ಆದಮೇಲೆ ನೋಡಿ, ಇವೆರಡು ಆದಮೇಲೆ ಮತ್ತೆ ಜಾಯಿನ್ ಮಾಡಬೇಕು. 2 ಆದಮೇಲೆ ಜಾಯಿನ್ ಮಾಡಬೇಕು. 2 ಆದಮೇಲೆ ಮತ್ತು ಈ ಕಡೆದು ಅಷ್ಟೇ 2 ಆದಮೇಲೆ ಜಾಯಿನ್ ಮಾಡೋದು. ಈ ಕಡೆನೂ ಅಷ್ಟೇ 2 ಆದಮೇಲೆ ಜಾಯಿನ್ ಮಾಡ್ಕೊಂಡು ಹೋಗೋದು. ಅಲ್ಲಿ ಗಮ್ ಹಾಕಬೇಕು. ಒಂದು ಆದಮೇಲೆ ಕೆಳಗಡೆ ಆದಮೇಲೆ ಫುಲ್ ಗಮ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದಿರಬೇಕು. ಅದ್ರ ಮೇಲೆ ಗಮ್ ಹಾಕಿ ಅದ್ರ ಮೇಲೆ ಒಂದಿರಬೇಕು. ಆ ಥರ ಆದರೆ ಕ್ಲೀನಾಗಿ ಸ್ಟಿಫಾಗಿರುತ್ತೆ. ನೋಡಿರಿ, ಇದು ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ, ಒಂದಕ್ಕೆ ಅರಿಶಿನ, ಒಂದು ಫ್ಲವರ್ ಥರ ಬಂದಿದೆ. ನೋಡಿರಿ, ಇದು ಫುಲ್ ಫ್ಲವರ್ ಥರ ಬಂದಿದೆ. ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ, ಒಂದಕ್ಕೆ ಅರಿಶಿನ, ಆ ಥರ ಫುಲ್ ಇಟ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿಗೆ ಖಂಡಿತ ಇದೇ ಥರ ಮಾಡಿ. ಕೆಳಗಡೆ ಒಂದು ಪೇಪರ್ ಕೊಡ್ತೀನಿ ಲಾಸ್ಟ್, ವೈಟ್ ಪೇಪರಲ್ಲಿ ಗಮ್ ಅಂಟಿಸ್ಬಿಟ್ಟು ಅದನ್ನು ಹಾಕೋಕ್ಕೆ ಈಸಿ ಆಗುತ್ತೆ. ಒಂದು ದಾರ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತದು. ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡು ಮನೆಯಲ್ಲೇ ನೀವೇ ಕೈಯಿಂದ ಮಾಡಿದ್ರೆ ಖುಷಿ ಅಲ್ವರ. ಕೈಯಿಂದ ಮಾಡಿ ಹಾಕಿದ್ರೆ ತುಂಬ ನಮಗೆ ಹೆಮ್ಮೆ ಅನಿಸುತ್ತೆ ನಾವು ಮಾಡಿರೋದು ಅಂತ. ಹಾಗಾಗಿ ಕೊಂಡ್ಕೊಂಬರೋದಕ್ಕಿಂತ ನಾವೇ ಕೈಯಲ್ಲಿ ಮಾಡ್ಕೊಳ್ಳಿ. ತುಂಬ ಸುಲಭ ಆಗುತ್ತೆ. 3 ಎಳೆ ಮಾಡ್ಕೊಂಡ್ರೆ ಈಸಿಯಾಗಿ ಜಾಯಿನ್ ಮಾಡ್ಕೊಂಡೋದ್ರೆ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿಕೊಂಡು ವರಮಹಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ಆಚರಿಸಿ ಹೂವಿನ ಹಾರದ ಜೊತೆ ಇದೊಂದು ಹಾರ ಹಾಕಿ ತುಂಬ ಚೆನ್ನಾಗಿರುತ್ತೆ. ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ತುಂಬ ಈಸಿ ಕೂಡ ಮಾಡೋದು. ತುಂಬ ನೋಡಲಿಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿ ಇದಕ್ಕೆ ಬೇಕಾದ್ರೆ ಸ್ಟಿಕ್ಕರ್ಸ್, ಮುತ್ತಿನ ಸ್ಟಿಕ್ಕರ್ಸ್ ಇತ್ತಲ್ಲ, ಅದನ್ನು ಹಾಕ್ಬೋದು. ಬೇಕಾದ್ರೆ ಅಂಟಿಸ್ಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ನಾನಿಲ್ಲ ಅರಿಶಿನ ಕುಂಕುಮದೆಲ್ಲ ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಹೇಗೆ ಬಂತು ಅಂತೇಳಿ ನೀವು ಮಾಡ್ಕೊಂಡು ಕಮೆಂಟ್ ಮಾಡಿ. ಮತ್ತು ಬೇರೆಯವ್ರಿಗೂ ಶೇರ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ಮಾಡಿಕೊಂಡು ಆ ದೇವಿ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅಂತ, ದೇವಿ ಕೃಪೆ ಯಾವಾಗಲೂ ನಿಮಗೆ ಇದಾಗಲಿ ಅಂತ ನಾನು ಆ ದೇವಿಲಿ ಬೇಡ್ಕೋತೀನಿ, ವರಮಹಾಲಕ್ಷ್ಮಿಗೆ.
ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋ ಜೊತೆಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಹೊಸ್ದಾಗಿ ನೋಡೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಓಕೆ ಬಾಯ್.